ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಶಕ್ತಿ ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು. ವಿಚಾರ ಏನಂದರೆ, ಸುಮಾರು ಒಂದು ವಾರದಿಂದನೂ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಚಾರ ಥರ ಕರ್ನಾಟಕ ಪ್ರಜಾಪರ ವೇದಿಕೆ ವತಿಯಿಂದ ಕರ್ನಾಟಕದಲ್ಲಿ ಹಲವು ಕ್ಷೇತ್ರಗಳ ಸಾಧಕರಿಗೆ ರಾಜ್ಯ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ವಿ. ನಮ್ಮದು ನಿರೀಕ್ಷೆ ಒಂದು ಸ್ವಲ್ಪ ಜನದ ನಿರೀಕ್ಷೆ ಇತ್ತು. ಅದು ಏನೋ ತಾಯಿ ಭುವನೇಶ್ವರ ಆಶೀರ್ವಾದ ಮತ್ತು ತಾವೆಲ್ಲ ಪ್ರಚಾರ ಮಾಡಿದ ಎಲ್ಲ ಮಾಧ್ಯಮದ ಒಂದು ಸಹಕಾರ ಬೆಂಬಲದಿಂದ ಇವತ್ತು 1000 ಜನ ಬಂದಿದ್ದಾರೆ. ನಿರೀಕ್ಷೆಗೂ ಮೀರಿ ಇದು 150 ಜನ 200 ಜನ ಅಷ್ಟೇ ಇದು ನಯನ ಸಭಾಂಗಣ. ನೋಡಿದ್ರೆ ಇಲ್ಲಿ ಏನಾಗಿದೆ ಅಂದರೆ ಚೇರ್ಗಳು ಸಾಕಾಗಿಲ್ಲ, ಜಾಗ ಸಾಕಾಗಿಲ್ಲ. ಎಲ್ಲ ನಿಮ್ಮ ಬೆಂಬಲ, ಮಾಧ್ಯಮದವರ ಬೆಂಬಲ. ಯಾಕಂದರೆ ನಿಮ್ಮ ಪ್ರಚಾರ ಇದೆಯಲ್ಲ ಜನಗಳ ಮೂಲೆ ಮೂಲೆಗೂ ತಲುಪಿದೆ. ಕರ್ನಾಟಕದ ಸರ್ಕಾರದವ್ರು ಏನು ಕರ್ನಾಟಕದ ಕೊನೆ ಪ್ರಜೆ ಏನು ತಲುಪಬೇಕು ಅಂತ ಹೇಳ್ಬಿಟ್ಟು ಏನೋ ಇದನ್ನು ಮಾಡಿದಾಗ ತಲುಪೋದಿಲ್ವ. ಆದರೆ ಇವತ್ತು ನಮ್ಮ ಕಾರ್ಯಕ್ರಮ ಕರ್ನಾಟಕದ ಕೊನೆ ಪ್ರಜೆವರೆಗೂ ತಲುಪಿದೆ. ಕನ್ನಡಿಗರ ಮನಸ್ಸು ಗೆದ್ದಿದೆ ಕಾರ್ಯಕ್ರಮ. ಮತ್ತು ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಕ್ಷೇತ್ರದ ವರ್ಗದವರೆಗೂ ಎಲ್ರಿಗೂ ಸಾಧನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕರೆದ್ಬಿಟ್ಟು ನಾವು ಸುಮಾರು 5000 ಫೈಲ್ಗಳು ಬಂದಿದೆ. 5000 ಫೈಲಲ್ಲಿ 25 ಜನ ಆಯ್ಕೆ ಮಾಡೋಷ್ಟರಲ್ಲಿ ನಮ್ಮ ತಂಡ ಏನು ಆ ಎನ್ಕ್ವೈರಿ ಟೀಮ್ ಅಂತಾರಲ್ಲ ಅದನ್ನು ಮಾಡೋಂಥ ತಂಡ ಸುಸ್ತಾಗ್ಬಿಡ್ತು. ಆದ್ರೂ ಅದರಲ್ಲಿ ಒಂದು 25 ಜನನ ಆಯ್ಕೆ ಮಾಡಿ ಇವತ್ತು ರಾಜ್ಯ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭನ ಹಮ್ಮಿಕೊಂಡಿದ್ವಿ. ಅತಿಥಿಗಳಾಗಿ ನಮ್ಮ ಸಾರಾ ಗೋವಿಂದಣ್ಣ ಮತ್ತು ಸೈಯದ್ ಸಲಾಮಣ್ಣ ಮತ್ತು ಸುಮಾರು ಜನ ಹಿರಿಯ ಹೋರಾಟಗಾರರು ಬಂದಿದ್ದರು, ಮತ್ತು ಕಲಾವಿದರು ಬಂದಿದ್ದರು, ಚಿತ್ರನಟರು ಬಂದಿದ್ದರು, ಪೊಲೀಸ್ ಅಧಿಕಾರಿ ಶಿವಪೂರ್ಣ ಅವರು ಬಂದಿದ್ದರು, ಸುಮಾರು ಜನ ಬಂದಿದ್ದರು. ಇವತ್ತು ಕಾರ್ಯಕ್ರಮ ಹೆಂಗೆ ಅಂದರೆ ಒಂದು ರಾಜ್ಯ ಮಟ್ಟಕ್ಕೆ ತಲುಪಿದೆ ತಮ್ಮೆಲ್ಲ ಸಹಕಾರದಿಂದ. ಈ ಥರ ಕಾರ್ಯಕ್ರಮ ಇದು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಪೊಲೀಸ್ ಇಲಾಖೆಯವರಿಗೆ ಏನು ಇವತ್ತು ಕೆಟ್ಟವರು ಅಂತ ಹೇಳ್ಬಿಟ್ಟು ಜನ ಬಿಂಬಿಸ್ತಾ ಇದ್ದಾರೆ. ನಾವು ಒಳ್ಳೆಯವ್ರನ್ನ ಗುರುತಿಸ್ಬಿಟ್ಟು ಅಲ್ಲೂ ಪೊಲೀಸ್ ಇಲಾಖೆಯಲ್ಲೂ ಸಮೇತ ಒಳ್ಳೆಯವರು ಇದ್ದಾರೆ ಅನ್ನೋದನ್ನ ಸಂದೇಶನ. ಯಾಕಂದರೆ ಬಡವರಿಗೆ ನ್ಯಾಯಾಂಗದ ಮೊದಲ ಬಾಗಿಲೇ ಬಂದು ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಠಾಣೆಗಳು. ಇವಾಗ ಎಲ್ಲೋ ಒಂದು ಕಡೆ ಅಲ್ಲಿ ನಂಬಿಕೆ ಕಳ್ಕೊಳ್ಳೋಂಥದ್ದು. ನಂಬಿಕೆ ಇಲ್ಲ ಅಂದರೆ ಯಾವ ದರ್ಗಾದಲ್ಲೂ ಯಾವ ಕೆಲಸನೂ ಆಗಲ್ಲ. ನಂಬಿಕೆ ಇಲ್ಲ ಅಂದರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಪ್ರಯೋಜನ ಇಲ್ಲ. ನಂಬಿಕೆ ಇಲ್ಲ ಅಂದರೆ ಯಾವ ಚರ್ಚ್ಗೆ ಹೋದ್ರೂ ಪ್ರಯೋಜನ ಇಲ್ಲ. ಪ್ರತಿಯೊಂದು ಇವತ್ತು ಪ್ರಪಂಚ ನಿಂತಿರೋ ದೇವ್ರು ಇದ್ದಾನೇನೋ ಒಂದು ನಂಬಿಕೆ ಮೇಲೆ. ದೇವ್ರನ್ನ ಯಾರಾದರೂ ನೋಡಿಲ್ಲ, ಯಾರೂ ನೋಡಿಲ್ಲ ದೇವ್ರು ಇದ್ದಾನೆ ನಂಬಿಕೆ ಮೇಲೆ. ಹಾಗೆ ನಂಬಿಕೆ ಇರಲಿ. ನಂಬಿಕೆ ಇಟ್ಟಾಗ ಎಲ್ಲೋದ್ರೂ ಕೆಲಸ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗ್ಬಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಕಡ್ರೆ ಇಲ್ಲ, ಸುಳ್ರೆ ಇಲ್ಲ, ಅಥವಾ ಲಂಚ ಬಾಕರೆ ಇಲ್ಲ. ತುಂಬ ಒಳ್ಳೆಯವರು ಇದ್ದಾರೆ. ನಾನು ಕಣ್ಣಿಂದ ನೋಡೋದು. ಬಡವರು ಬಂದರೆ 500-1000 ರೂಪಾಯಿ ಕೈಯಿಂದ ಕೊಟ್ಟು ಊಟ ತಿಂಡಿ ಮಾಡಿಸೋಂಥ ಪೊಲೀಸನ್ನು ನಾನು ನೋಡಿರೋದನ್ನ ನಾನು ನೇರವಾಗಿ ಹೇಳ್ತೀನಿ. ಕೆಟ್ಟವ್ರ ಬಗ್ಗೆ ನಾನು ಮಾತಾಡಲ್ಲ. ಅದನ್ನ ಆಲ್ರೆಡಿ ನೀವೆಲ್ಲ ತೋರಿಸ್ಬಿಟ್ಟಿದ್ದೀರಾ. ಅದ್ರ ವಿರುದ್ಧ ದೊಡ್ಡ ಒಂದು ಒಳ್ಳೊಳ್ಳೆ ಪಕ್ಷಗಳು ಹೋರಾಟ ಮಾಡಿ ಅಂಥವ್ರ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನಾನು ಒಳ್ಳೆಯವ್ರ ಬಗ್ಗೆ ಮಾತಾಡ್ತೀನಿ. ತುಂಬ ಒಳ್ಳೆಯವರು. ಆ ಥರದ್ದು ನಾನು ನೋಡೋದ್ರಿಂದ 25-30 ವರ್ಷದಿಂದ ನಾನು ಪೊಲೀಸರು ಒಡನಾಟ. ನನ್ನ ಸ್ನೇಹಿತರು ಸುಮಾರು 100 ಜನ ನನ್ನ ಸ್ನೇಹಿತರು ಪೊಲೀಸರಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಹಾಗಾಗ್ಬಿಟ್ಟು ಅಂಥವ್ರು ಎಲ್ಲ ಒಂದು ಕಡೆ ತುಂಬ ನೋವಾಗ್ತಾ ಇತ್ತು. ನನ್ನ ಹತ್ರ ಹೇಳ್ಕೊಳ್ತಾ ಇದ್ರು, ಸರ್ ಯೂನಿಫಾರ್ಮ್ ಹಾಕ್ಕೊಂಡು ಆಚೆ ಬರೋಕ್ಕೆ ತುಂಬ ನೋವಾಗ್ತಾ ಇದೆ, ಜನಗಳೆಲ್ಲ ಒಂಥರ ಬೇರೆ ಥರ ನೋಡಿದ್ರೆ ತುಂಬ ನೋವಾಗ್ತಿದೆ, ರಿಸೈನ್ ಮಾಡೋಷ್ಟು ಮನಸ್ಸಿಗೆ ನೋವಾಗ್ತಿದೆ ಅಂತ ಹೇಳ್ತಾ ಇದ್ರು. ಅದು ಆಗೋದು ಬೇಡ. ಒಳ್ಳೆಯವರಿಗೆ ಒಳ್ಳೆಯವಂತಾನೆ ನಾವು ಬಿಡಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದು ತಾವೆಲ್ಲರೂ ಸಹಕಾರ ಸಿಕ್ಕಿದೆ. ಮತ್ತು ಬೇರೆ ಬೇರೆ ಸಂಘಟನೆ ನಮ್ಮ ವಿಷ್ಣು ಚಂದ್ರಣ್ಣ ಆಗಿರ್ಬೋದು, ಅಥವಾ ನಮ್ಮ ಸಂಘಟನೆಯಿಂದ ಬಳ್ಳಾರಿ ಜಿಲ್ಲಾಧ್ಯಕ್ಷ ಸಮೀರ್ ಅವರು, ಮತ್ತು ನಮ್ಮ ಬಳ್ಳಾರಿ ವರದಿಗಾರರು ಹಬೀಬ್ ಪಾಷಾ ಅವರು ಬಂದಿದ್ದರು, ಮತ್ತು ಟಿ ದಾಸರಳ್ಳಿ ಅಧ್ಯಕ್ಷರು ನಮ್ಮ ಸರವಣ ಅವರು ಬಂದಿದ್ದರು, ಬೆಂಗಳೂರು ನಗರ ಅಧ್ಯಕ್ಷರು ರಫೀಕ್ ಅವರು ಬಂದಿದ್ದರು, ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಶೇಖಿಗೌಡರು, ಮತ್ತು ವೃಂದಾವಣಿ ಮೇಡಮ್, ಮತ್ತು ಗದಗಿಂದ ಫಾತಿಮಾ ಮೇಡಮ್ ಬಂದಿದ್ದರು. ಹೀಗೆ ಹಲವಾರು ಹೋರಾಟಗಾರರು, ಮತ್ತು ರವಿಶೆಟ್ಟಿ ಬೈಂದೂರು, ನಟರಾಜನ ಬೊಮ್ಮಸಂದ್ರ ನಟರಾಜನವರು, 100 ಜನ ನಾಯಕರೇ ಬಂದಿದ್ದರು. ನಾಯಕರುಗಳ ಜೊತೆ 500 ಜನ 1000 ಜನ ಆಗ್ಬಿಟ್ಟು ನಿಜವಾಗ್ಲೂ ಇವತ್ತು ಈ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ. ಯಾರೋ ನಮ್ಮ ಸಾರಾ ಗೋವಿಂದಣ್ಣ ಮತ್ತು ಸಲಾಮಣ್ಣವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ಆಗಿದೆ. ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಮಾಧ್ಯಮಗಳು.